ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅನ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ಇವತ್ತು ನಾ ಮಾಡ್ಲತ್ತೀನಿ ನೋಡ್ರಿ, ಮಂಗಳೂರು ಸ್ಪೆಷಲ್ ಗೋಳಿ ಬಜ್ಜಿ ಮಾಡ್ತಿದ್ದೀನಿ. ಗೋಳಿ ಬಜ್ಜಿ ಯಾವ ರೀತಿ ಮಾಡ್ತೀನಿ ಅಂತ ನೋಡಂಬರ್ರಿ. ನಾ ಈಗ ಇದಕ್ಕೆ ಮೈದಾ ಹಿಟ್ಟು ಹಾಕ್ಕೊಂತೀನಿ ರೀ, ಮತ್ತು ಸಣ್ಣದಾಗಿ ಕಟ್ ಮಾಡಿ ನೋಡ್ರಿ. ಇದು ಮೆಣಸಿನ್ಕಾಯಿ, ಕರಿಬೇವು ಮತ್ತು ಕಾಯಿ ಮತ್ತು ಜೀರಿಗೆ, ತೆಂಗಿನಕಾಯಿ ಸಣ್ಣಗೆ ಕಟ್ ಮಾಡ್ಕೋಬೇಕು ನೋಡ್ರಿ. ತೆಂಗಿನಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡು, ಮತ್ತು ಮೆಣ್ಸಿನ್ಕಾಯನ್ನು ಹಾಗೆ ಸಣ್ಣದಾಗಿ ಕಟ್ ಮಾಡಿಕೊಂಡು, ಜೀರಿಗೆ, ಕರಿಬೇವು ಹಾಕ್ತಾಯಿದ್ದೀನಿ. ಮತ್ತೀಗ ಸೋಡಾ ಪುಡಿ ಹಾಕ್ತಿದ್ದೀನಿ ನೋಡ್ರಿ, ಅಡುಗೆ ಸೋಡಾ ಪುಡಿ. ಇದು ಕಡ್ಲೆ ಹಿಟ್ಟು ಸ್ವಲ್ಪನೇ ರೀ, ಕಡ್ಲೆ ಹಿಟ್ಟೇನು ಭಾಳ ಹಾಕಂಗಿಲ್ಲ. ಒಂದು 2 ಚಮಚ ಹಾಕ್ಕೊಂಡು ನೋಡ್ರಿ ಕಡ್ಲೆ ಹಿಟ್ಟು. ಮತ್ತು ಹಂಗೆ ಸ್ವಲ್ಪ ಸಕ್ರೆ ಹಾಕ್ಕೋಬೇಕು ನೋಡ್ರಿ. ಸಕ್ರೆಗೆ ಕಲರ್ ಚೆನ್ನಾಗಿ ಬರ್ತದೆ, ಹಾಗಾಗಿ ಸ್ವಲ್ಪನೇ ರೀ ಸ್ವಲ್ಪ ಸಕ್ರೆ ಹಾಕ್ಕೊಂಡೀನಿ. ಈಗ ಉಪ್ಪು ಹಾಕ್ಕೋಬೇಕು ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಮೊಸರು ಹಾಕ್ಕೋಬೇಕ್ರಿ. ಮೊಸರು ಹುಳಿ ಇರಬಾರ್ದು ನೋಡ್ರಿ, ಸಪ್ಪಗಿರ್ಬೇಕು ಸ್ವಲ್ಪ ಮೊಸರು. ಅದು ಮೊಸರು ಹಾಕ್ಕೊತಾ ಇದ್ದೀನಿ. ಈಗ ಮೊಸರು ಹಾಕ್ಕೊಂಡು, ಈಗ ಮೊಸರಲ್ಲಿಯೇ ಚೆನ್ನಾಗಿ ಕಲಿಸ್ಕೋಬೇಕು ನೋಡ್ರಿ. ಇದು ಈಗ ಮೊಸರಲ್ಲಿ ಕಲಸಾದ್ಮೇಲೆ ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕೈಯಿಂದ ಈ ಥರ ಕಲಿಸ್ಕೋಬೇಕು ನೋಡ್ರಿ. ಹಿಟ್ಟು ಗಂಟು ಆಗಬಾರ್ದು ನೋಡ್ರಿ, ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟು. ಕೈಯಿಂದ ಚೆನ್ನಾಗಿ ತಟ್ಟಬೇಕ್ರಿ ಅದು ಹಿಟ್ಟು ಹದವಾಗಿ ಬಂದ್ರೇ ಗೋಳಿ ಬಜ್ಜಿ ಚಲೋ ಆತಾವ ನೋಡ್ರಿ. ಗಂಟು ಇರಬಾರ್ದು ರೀ, ಸ್ವಲ್ಪನೂ ಗಂಟು ಇರಬಾರ್ದು. ಚೆನ್ನಾಗಿ ಕಲಿಸ್ಕೊಂಡು ಈಗ 1 ಗಂಟೆ ಆದರೂ ಇದು ನೆನಿಬೇಕು ನೋಡ್ರಿ. 2 ಗಂಟೆ ಆದ್ರೂ ಓಕೆನೇ ರೀ. ನಾ ಇಲ್ಲಿ 1 ಗಂಟೆ ನೆನೆಯಾಕೆ ಬಿಟ್ಟಿನಿ ನೋಡ್ರಿ. ಈಗಿದು 1 ಗಂಟೆ ಆಯ್ತು ರೀ. ನಾ ಈಗ 1 ಗಂಟೆ ಆದಮೇಲೆ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಈಗ ಒಂದು ಕಡಾಯಿದಾಗ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚಲೋ ಬಿಸಿ ಆಗ್ಬೇಕು ನೋಡ್ರಿ, ಚೆನ್ನಾಗಿ ಬಿಸಿ ಆಗ್ಬೇಕು ಎಣ್ಣೆ. ಬಿಸಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಬೇಕ್ರಿ ಇದು ಗೋಳಿ ಬಜ್ಜಿ. ಹೈ ಫ್ಲೇಮ್ ಇಟ್ಟೇವಂದ್ರೆ ಮೇಲ್ಗಡೆ ಎಲ್ಲ ಕೆಂಪಗಾಗ್ಬಿಡ್ತದೆ, ಅದ್ರ ಒಳಗಡೆ ಎಲ್ಲ ಹಸಿನೇ ಇರ್ತದೆ ಹಿಟ್ಟು. ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಚೆನ್ನಾಗಿ ರೌಂಡ್ ಶೇಪಲ್ಲಿ ಈ ಥರ ಮಾಡ್ಕೋಬೇಕು ನೋಡ್ರಿ. ಇದು ಹಾಕಿದ ತಕ್ಷಣ ಹೀಗೆ ಮೇಲೆ ಬಂದುಬಿಡ್ಬೇಕ್ರಿ, ಹಂಗಾದ್ರೆ ಹಿಟ್ಟು ಚೆನ್ನಾಗಿ ಹದ ಆಗ್ಯದ ಅಂತ ಅರ್ಥ. ಈಗ ನೋಡ್ರಿ, ಎಲ್ಲ ಎಣ್ಣೆಯಲ್ಲಿ ಕೆಳಗಡೆ ಏನು ಹತ್ಕೊಂಡಿಲ್ಲ, ಎಲ್ಲನೂ ಮೇಲ್ಗಡೆನೇ ಬಂದಾವೆ ನೋಡ್ರಿ. ಹಿಂಗೆ ಮ್ಯಾಗ ಬರ್ಬೇಕು ನೋಡ್ರಿ ಇವು. ಈ ಥರ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇದರಲ್ಲಿ ಶುಂಠಿನೂ ಹಾಕೋತಾರೆ, ಸಣ್ಣ ಪೀಸ್ ಕಟ್ ಮಾಡಿಕೊಂಡು. ನನ್ನ ಮಕ್ಕಳು ಬೇಡಮ್ಮ ಶುಂಠಿ ಹಾಕಬೇಡ ಅಂತಂದರು, ಹಾಗಾಗಿ ಶುಂಠಿ ಹಾಕಲಿಲ್ಲ ನೋಡ್ರಿ. ಈಗ ನೋಡ್ರಿ ಆಯ್ತು ನೋಡ್ರಿ, ಇದು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಬ್ರೌನ್ ಕಲರ್ ಬಂದಮೇಲೆ ತೆಗೆದ್ರೆ ಆಯ್ತು ನೋಡ್ರಿ. ಚಿಕ್ಕದಾಗೆ ಬಿಟ್ಟಿರ್ತೀವಿ, ಅದು ಎಣ್ಣೆಯಲ್ಲಿ ದಪ್ಪ ಆಗಿಬಿಡ್ತಾವೆ ನೋಡ್ರಿ, ಉಬ್ಕೊಂಡ್ಬಿಡ್ತಾವೆ. ಈಗ 2ನೇ ಸ್ಟೆಪ್ ಹಾಕ್ತಾಯಿದ್ದೀನಿ ನೋಡ್ರಿ. ಈಗ ನೋಡ್ರಿ ಹೆಂಗೆ ಮೇಲೆ ಬರ್ಲಿಕ್ಕತ್ತಾವ ನೋಡ್ರಿ ಅವು. ಹಿಟ್ಟು ಈ ಥರ ಹದವಾಗಿದ್ರೆ ಎಣ್ಣೆಲಿ ಹಾಕಿದ ತಕ್ಷಣವೇ ಅದು ತಾನಾಗಿ ಮೇಲೆ ಬಂದುಬಿಡ್ತಾವೆ ನೋಡ್ರಿ. ಈಗ ಎಲ್ಲನೂ ಅದೇ ರೀತಿ ಮಾಡ್ಕೊಂಡು ತೆಗ್ದೇರಿ. ಈಗ ಅದ್ರ ಜೊತೆ ಚಟ್ನಿ ಮಾಡ್ತಾಯಿದ್ದೀನಿ ನೋಡ್ರಿ, ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಹಾಗೇನು ತಿನ್ನಕ್ಕೆ ಚೆನ್ನಾಗಿರ್ತಾವೆ ನೋಡ್ರಿ. ಚಟ್ನಿ ಇಲ್ದೇನೂ ಹಾಗೇನೂ ತಿನ್ಬೋದು, ಚಾದೊಟ್ಟಿಗೆ ಹಾಗೇನೂ ತಿನ್ಬೋದು ನೋಡ್ರಿ. ಈಗ ನೋಡ್ರಿ ನಮ್ಮದು ಗೋಳಿ ಬಜ್ಜಿ ಚಟ್ನಿ ರೆಡಿ ಐತೆ ನೋಡ್ರಿ. ಮಂಗಳೂರಲ್ಲಿ ಸ್ಪೆಷಲ್ ನೋಡ್ರಿ ಇದು. ಮಂಗಳೂರಲ್ಲಿ ಕೊಕೊನಟ್ ಆಯಿಲ್ ಹಾಕಿ ಮಾಡ್ತಾರೆ ಗೋಳಿ ಬಜ್ಜಿ. ನಾ ಇಲ್ಲಿ ಕೊಕೊನಟ್ ಆಯಿಲ್ ಹಾಕಿಲ್ಲ, ನಾವು ಯಾವ್ದು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದನ್ನೇ ಹಾಕಿದ್ದೀನಿ ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದಾವೆ ನೋಡ್ರಿ. ಈಗ ಬೆಳಗ್ಗೆದೆಲ್ಲ ನಾಷ್ಟ ಆಯಿತು ನೋಡ್ರಿ. ಈಗೆಲ್ಲ ಪಾತ್ರೆಗಳನ್ನು ಎಲ್ಲ ತೊಳೆದಿಟ್ಟೆ ನೋಡ್ರಿ. ಈಗ
ಪಾತ್ರೆ ಮಾಡಿದ್ದು ಅಡುಗೆ ಮಾಡಿದ್ದೆಲ್ಲ ಅದು ನಾಷ್ಟ ಮಾಡಿದ್ದೆಲ್ಲ ತೊಳೆದಿಟ್ಟಿನಿ. ಗ್ಯಾಸ್ ಕಟ್ಟಿಗೆ ಕ್ಲೀನಾಗಿ ಬಿಟ್ಟದ ನೋಡ್ರಿ. ಈಗೆಲ್ಲ ಪಾತ್ರೆ ಎಲ್ಲ ತಿಕ್ಕೊಂಡು ಈಗ ಬಟ್ಟೆಗಳವರೆ ಎಲ್ಲ ಬಟ್ಟೆಗಳನ್ನು ತೊಳಿಬೇಕು ನೋಡ್ರಿ. ಈಗ ಎಲ್ಲ ಬಟ್ಟೆ ತೊಳೆಷ್ಟರಲ್ಲಿ ಮತ್ತು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಬೇಕ್ರಿ. ಮತ್ತು ನೀರು ಖಾಲಿ ಆಗಿತ್ತು, ಮತ್ತು ನಮ್ಮ ಯಜಮಾನ್ರು ನೀರನ್ನು ತೊಗೊಂಬಂದರು ನೋಡ್ರಿ. ಈಗ ನಾನು ಬಟ್ಟೆ ಎಲ್ಲ ತೊಳೆದು ಹಾಕಿಬಿಟ್ಟು ಮಾರ್ಕೆಟಿಗೆ ಹೋಗ್ತಾಯಿದ್ದೀವಿ ನೋಡ್ರಿ. ಅಡುಗೆ ಏನು ಮಾಡಲಿಲ್ಲ ರೀ ಇನ್ನೂ. ಮೊದಲು ಮಾರ್ಕೆಟಿಗೆ ಹೋಗಿ ಬರೋಣ ಅಂಥೇಳಿ ಈಗ ಮಾರ್ಕೆಟಿಗೆ ಬಂದೀವಿ ನೋಡ್ರಿ. ಬರ್ರಿ ಮಾರ್ಕೆಟಿಗೆ ಹೋಗಿ ಬರಮ್ಮ. ಮಾರ್ಕೆಟಿಗೆ ಯಾಕಪ್ಪ ಅಂತಂದ್ರೆ ನಾಳೆಗೆ ಹಬ್ಬ ಅಲ್ರಿ, ಹಾಗಾಗಿ ಸ್ವಲ್ಪ ಹೂ ತರೋಣ ಮತ್ತು ತರಕಾರಿ, ತೆಂಗಿನಕಾಯಿ ಅದೆಲ್ಲ ಬೇಕಲ್ರಿ ನಾಳೆ ಹಬ್ಬಕ್ಕೆ. ಹಾಗಾಗಿ ಇಲ್ಲಿ ಹೂವಿನ ಮಾರ್ಕೆಟಿಗೆ ಬಂದೀವಿ ನೋಡ್ರಿ. ಇಲ್ಲೆಲ್ಲ ಹೂ ಬೆಳಿತಾರಲ್ಲ ಅವರೆಲ್ಲ ತಂದು ಇಲ್ಲೇ ಮಾರೋದು, ಮತ್ತು ಹೂಗಳೆಲ್ಲ ಮಾರ್ತಾರಲ್ರಿ ಅವ್ರು ಇಲ್ಲೇ ತೊಗೊಂಡು ಹೋಗ್ತಾರೆ. ಹಾಗಾಗಿ ನಾವು ಇಲ್ಲೇ ಬಂದಿದ್ವಿ. ತುಂಬ ಚಲೋ ಇದ್ದೀವಿ ನೋಡ್ರಿ. ಹೂವು ಕಲರ್ ಆಗಿ ಎಲ್ಲ ಹೂಗಳು ನೋಡ್ತಾ ಇದ್ದೆ, ಅಷ್ಟು ಪರಿಮಳನೂ ಬರ್ತಾಯಿತ್ತು ನೋಡ್ರಿ. ಮತ್ತು ನಾವು ಇಲ್ಲಿ ಎಲ್ಲ ಕಲರ್ ಹೂವು ತೊಗೊಂಡು ಹೋಗ್ತಾ ಇದ್ದೀವಿ. ಈಗ ಇವೆಲ್ಲ ರೋಸೆ ನೋಡ್ರಿ, ಗುಲಾಬಿ ಹೂವು 3 ಕಲರಲ್ಲಿ ಇದ್ದಾವೆ ನೋಡ್ರಿ. ಕೆಂಪು ಮತ್ತು ಇದು ಕೇಸರಿ ಮತ್ತು ಯಾವುದಪ್ಪ ಯೆಲ್ಲೋ ಕಲರ್. ಅದೆಲ್ಲ ಹೂಗಳು ತೊಗೊಂಡು ಈಗ ಇಲ್ಲಿ ಹಣ್ಣು ತೊಗೋತಾ ಇದ್ದೀವಿ ನೋಡ್ರಿ. ಹಣ್ಣೆಲ್ಲ ತೊಗೊಂಡು ಈಗ ತರಕಾರಿ ಮಾರ್ಕೆಟಿಗೆ ಬಂದ್ವಿ ನೋಡ್ರಿ. ಸೌಂತಿಕಾಯಿ ಹೆಂಗ್ರಿ? ಅರ್ಧ kg ಆಲೂಗಡ್ಡೆ ಕೊಡ್ರಿ. ಮುಲ್ಲಂಗಿ ಹೆಂಗ್ರಿ? 50. ಈಗ ನೋಡ್ರಿ ತರಕಾರಿ ಎಲ್ಲ ತೊಗೊಂಡು ಕಾಯಿ ತೊಗೋತಾ ಇದ್ದೀವಿ ನೋಡ್ರಿ. ನಾಳೆಗೆ ದೇವರಿಗೆ ಕಾಯಿ ಹೊಡಿಬೇಕು, ಹಾಗಾಗಿ ಕಾಯಿ ತೊಗೋತಾ ಇದ್ದೀವಿ. ಕಾಯಿ ಅದೆಲ್ಲ ತೊಗೊಂಡು ಮನೆಗೆ ಬಂದು ಅಡುಗೆ ಮಾಡಿದೆ ನೋಡ್ರಿ. ಮನೆಗೆ ಬಂದು ಟೊಮಟೊ ತಿಳಿ ಸಾರು ಮಾಡಿದೆ ಮತ್ತು ರೊಟ್ಟಿ ಮಾಡೀನಿ. ಮತ್ತು ಈ ಕಡೆ ಅನ್ನಕ್ಕೆ ಇಟ್ಟೀನಿ. ಮತ್ತು ರೊಟ್ಟಿ ಮಾಡಿದಲ್ರಿ ಅದೇ ಹಂಚಿನ ಮೇಲೆ ಈಗ ಮುಲ್ಲಂಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಸುಮ್ಮನೆ ಇದು ಉಪ್ಪು ಹಚ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತೀನಿ ನೋಡ್ರಿ. ಇದು ರೊಟ್ಟಿ ಒಟ್ಟಿಗೆ ತಿನ್ನೋಕೆ ಚಲೋ ಆಗ್ತದೆ. ಈಗ ನೋಡ್ರಿ ನಮ್ಮ ಯಜಮಾನ್ರಿಗೆ ಊಟ ಹಾಕಿ ಕೊಡ್ತಾಯಿದ್ದೀನಿ ನೋಡ್ರಿ. ಇಷ್ಟಿತ್ತು ನೋಡ್ರಿ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಮಸ್ಕಾರ ರೀ ಎಲ್ರಿಗೂ.